ಜೈ ಕ್ರಿಸ್ತ. ಅರಣ್ಯಕಾಂಡ 25ನೇ ಸಂಧಿ 1-13 ವಚನದಲ್ಲಿ ಬಾಳ ದೇವರು ಅಂದರೆ ಯಾರು ಅಂತ ನೋಡೋಣ. ಮಿದ್ಯಾನ್ ಸ್ತ್ರೀಯರು ಇಸ್ರಾಯೇಲ್ಯರನ್ನು ಮರಳುಗೊಳಿಸಿ ದ್ರೋಹಿಗಳನ್ನಾಗಿ ಮಾಡಿದ್ದು. ಇಸ್ರಾಯೇಲ್ಯರು ಶಿಟ್ಟೀಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲ್ಯರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲ್ಯರು ಪೇಗೋರದ ಬಾಳನ ಭಕ್ತರಾದ ಹಾಗಾಯಿತು. ಲಕ್ಷ್ಯ ಕೊಟ್ಟು ನೋಡ್ರಿ 3ನೇ ವಚನ. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲ್ಯರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲ್ಯರು ಪೇಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು ಮೋಶೆಗೆ, ನೀನು ಜನರ ಮುಖಂಡರೆಲ್ಲರನ್ನು ಹಿಡಿಸಿ ಅವರಿಗೆ ಯೆಹೋವನಿಗೋಸ್ಕರ ಬಹಿರಂಗವಾಗಿ ಮರಣದಂಡನೆಯನ್ನು ಮಾಡಿಸಬೇಕು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು ಇಸ್ರಾಯೇಲ್ಯರಿಂದ ತೊಲಗಿಸಬೇಕು ಎಂದು ಹೇಳಿದನು. ಆದ ಕಾರಣ ಮೋಶೆ ಇಸ್ರಾಯೇಲ್ಯರ ನ್ಯಾಯಾಧಿಪತಿಗಳಿಗೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪೇಗೋರದ ಬಾಳನಿಗೆ ಸೇರಿಕೊಂಡ ತನ್ನ ವಶದಲ್ಲಿರುವವರಿಗೆ ಪ್ರಾಣಶಿಕ್ಷೆಯನ್ನು ನಡೆಸಬೇಕೆಂದು ಆಜ್ಞಾಪಿಸಿದನು. ಇಸ್ರಾಯೇಲ್ಯರ ವರ್ಗ ಸಮೂಹದವರು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಅಳುತ್ತಿರುವಾಗ ಇಸ್ರಾಯೇಲ್ಯನಾದ ಒಬ್ಬ ಮನುಷ್ಯನು ಮೋಶೆಗೂ ಸರ್ವ ಸಮೂಹದವರಿಗೂ ಎದುರಾಗಿಯೇ ಒಬ್ಬ ಮಿದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಬಳಿಗೆ ಕರಕೊಂಡು ಬರುವುದನ್ನು ಕಂಡರು. ಕೂಡಲೇ ಮಹಾಯಾಜಕ ಆರೋನನ ಮೊಮ್ಮಗನೂ ಎಲ್ಲಾಜಾರನ ಮಗನೂ ಆದ ಫೀನೆಹಾಸನು ಸಭೆಯ ನಡುವೆಯಿಂದೆದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೇಲ್ಯನ ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಹೊಕ್ಕು ಅವರಿಬ್ಬರನ್ನೂ, ಅಂದರೆ ಆ ಇಸ್ರಾಯೇಲ್ಯನನ್ನೂ ಆ ಸ್ತ್ರೀಯನ್ನೂ ಒಂದೇ ಏಟಿನಿಂದ ಹೊಟ್ಟೆಯಲ್ಲಿ ತಿವಿದು ಕೊಂದನು. ಆಗ ಇಸ್ರಾಯೇಲ್ಯರಿಗುಂಟಾಗಿದ್ದ ವ್ಯಾಧಿ ನಿಂತು ಹೋಯಿತು. ಆ ವ್ಯಾಧಿಯಿಂದ 24,000 ಮಂದಿ ಸತ್ತರು. ಆಗ ಯೆಹೋವನು ಮೋಶೆಗೆ, ನಾನೇ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಮಹಾಯಾಜಕ ಆರೋನನ ಮೊಮ್ಮಗನೂ ಎಲ್ಲಾಜಾರನ ಮಗನೂ ಆಗಿರುವ ಫೀನೆಹಾಸನು ನನ್ನ ಗೌರವವನ್ನು ಕಾಪಾಡಿದ್ದರಿಂದ ಇಸ್ರಾಯೇಲ್ಯರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದಾನೆ. ಹೀಗಿರುವುದರಿಂದ ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರಾಯೇಲ್ಯರನ್ನು ನಿರ್ಮೂಲ ಮಾಡಬೇಕಾದ ಅಗತ್ಯವಿಲ್ಲ. ಆದ ಕಾರಣ ನಾನು ಅವನ ಸಂಗಡ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆಂದು ಎಲ್ಲರಿಗೂ ತಿಳಿಸು. ಆ ಒಡಂಬಡಿಕೆ ಏನೆಂದರೆ, ಅವನಿಗೂ ಅವನ ತರುವಾಯ ಅವನ ಸಂತತಿಯವರಿಗೂ ಯಾಜಕತ್ವವು ಶಾಶ್ವತವಾಗಿಯೇ ಇರುವುದೆಂದು ಮಾತು ಕೊಡುತ್ತೇನೆ. ಅವನು ತನ್ನ ದೇವರ ಗೌರವವನ್ನು ಸ್ಥಾಪಿಸಿ ಇಸ್ರಾಯೇಲ್ಯರಿಗೋಸ್ಕರ ದೋಷಪರಿಹಾರವನ್ನು ಮಾಡಿದ್ದರಿಂದ ನಾನು ಅವನಿಗೆ ಈ ಮಾತನ್ನು ಕೊಟ್ಟಿದ್ದೇನೆ ಎಂದು ಹೇಳಿದನು. ದೇವಜನರೇ, ಇಲ್ಲಿ ನೀವು ನೋಡಬಹುದು 3ನೇ ವಚನದಲ್ಲಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲ್ಯರು ಪೇಗೋರದ ಬಾಳನ ಭಕ್ತರಾದ ಹಾಗಾಯಿತು. ಅಂದರೆ ಮಿದ್ಯಾನ್ ಸ್ತ್ರೀಯರು ಯಜ್ಞ ಮಾಡಿದಂಥ ದೇವರುಗಳಿಗೆ ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡಿರೋದರಿಂದ ನಮಸ್ಕರಿಸಿರೋದರಿಂದ ಅವರು ಕೂಡ ವಿಗ್ರಹಾರಾಧಕರಾದರು. ಇಲ್ಲಿ ಬಾಳ ಅಂತಂದರೆ ಮತ್ತೇನೂ ಅಲ್ಲ, ಎಲ್ಲ ಥರದ ವಿಗ್ರಹಾರಾಧನೆಯನ್ನು ಬಾಳ ದೇವರು ಅಂತೇಳಿ ಕರೆದಿದ್ದಾರೆ. ಮಿದ್ಯಾನ್ ಸ್ತ್ರೀಯರು ಪೂಜಿಸ್ತಿದ್ದಂಥ ಎಲ್ಲ ಥರದ ದೇವತೆಗಳನ್ನು ಬಾಳ ದೇವತೆ ಅಂತೇಳಿ ಕರೆದಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯ ತೋರಿಸ್ತೀನಿ ನಿಮಗೆ. ಅಪೊಸ್ತಲರ ಕೃತ್ಯಗಳು 7ನೇ ಸಂಧಿ 41-43 ವಚನದಲ್ಲಿ, ಅಲ್ಲಿ ಸಹ ಯೆಹೋವ ದೇವರು ಇಸ್ರಾಯೇಲ್ಯರನ್ನು
ವಿಗ್ರಹಾರಾಧನೆಗೆ ಒಪ್ಪಿಸಿಕೊಟ್ಟಿದ್ದಾನೆ. ಆ ವಿಗ್ರಹಾರಾಧನೆ ಇನ್ನೂ ಕೂಡ ನಮ್ಮ ಒಂದು ಚರ್ಚಿನಲ್ಲಿ ನಡೀತಿದೆ. ಅದಕ್ಕೆ ನಕ್ಷತ್ರ ರೂಪದ ವಿಗ್ರಹ ರೂಪ ಅಂಥೇಳಿ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾನೆ ದೇವರು. ಒಟ್ಟಾಗಿ ರೋಂಫಾ ದೇವತೆ ಅಂಥೇಳಿ ನಕ್ಷತ್ರ ರೂಪದ ವಿಗ್ರಹ ಅಂಥೇಳಿ ಅದಕ್ಕೆ ರೋಂಫಾ ದೇವತೆ ಅಂಥೇಳಿ ಕೊಟ್ಟಿದ್ದಾನೆ. ಅದು ಸಹ ತೋರಿಸ್ತೀನಿ. ಇಲ್ಲಿ ನೀವು ನೋಡಿದ್ರಿ, ಮಿದ್ಯಾನ ಸ್ತ್ರೀಯರು ಪೂಜಿಸ್ತಿದ್ದಂಥ ಎಲ್ಲ ವಿಗ್ರಹಗಳನ್ನು ಒಟ್ಟಾಗಿ ಇಲ್ಲಿ ಬಾಳದೇವರು ಅಂಥೇಳಿ ಕರೆದಿದ್ದಾರೆ. ಪೇಗೋರದ ಬಾಳದೇವರು ಅಂಥೇಳಿ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತೋರಿಸ್ತೀನಿ. ಇದು ಹಳೆ ಒಡಂಬಡಿಕೆ. ಅಪೊಸ್ತಲರ ಕೃತ್ಯಗಳು 7ನೇ ಸಂಧಿ 35ರಿಂದ 43 ವಚನಗಳಲ್ಲಿ ನೋಡೋಣ. ಬಾಳದೇವರು ಅಂದರೆ ಯಾರು ಅಂತ. ಅವರು ಯಾವ ಮೋಶೆಯನ್ನು ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರೆಂದು ಹೇಳಿ ಬೇಡವೆಂದರೋ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡ ದೂತನ ಕೈಯಿಂದ ಅಧಿಕಾರಿಯನ್ನಾಗಿಯೂ ಬಿಡುಗಡೆ ಮಾಡುವವನನ್ನಾಗಿಯೂ ನೇಮಿಸಿದನು. ಅವನೇ ಐಗುಪ್ತ ದೇಶದಲ್ಲಿಯೂ ಕೆಂಪು ಸಮುದ್ರದಲ್ಲಿಯೂ 40 ವರ್ಷ ಅಡವಿಯಲ್ಲಿಯೂ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಅವರನ್ನು ನಡೆಸಿಕೊಂಡು ಬಂದವನು. ಆ ಮೋಶೆಯೇ ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದವನು ಅವನೇ. ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಮನಸ್ಸಿಟ್ಟರು. ಅವರು ಆರೋನನಿಗೆ, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ. ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನು ನಮಗೆ ಮಾಡಿಕೊಡು ಎಂದು ಹೇಳಿದರು. ಆ ದಿನಗಳಲ್ಲಿ ಅವರು ಒಂದು ಬಸವನನ್ನು ಮಾಡಿ ವಿಗ್ರಹಕ್ಕೆ ಬಲಿಯನ್ನರ್ಪಿಸಿ ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸಪಟ್ಟರು. ಆದರೆ ದೇವರು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು. ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವುದೇನೆಂದರೆ, ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿದ್ದ 40 ವರ್ಷ ನನಗೆ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ ಇಲ್ಲವಲ್ಲ. ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೊಲೋಕನ ಗುಡಾರವನ್ನು, ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ. ಆದದರಿಂದ ನಾನು ನಿಮ್ಮನ್ನು ಬಾಬೆಲಿನ ಆಚೆಗೆ ಗಡೀಪಾರು ಮಾಡುವೆನು ಎಂಬುದು. ಇಲ್ಲಿ ನೋಡ್ರಿ, ಮೋಶೆ 40 ವರ್ಷ ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಹೋಗುವಾಗ ಇಸ್ರಾಯೇಲ್ ಜನರು ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗಿ 10 ದಶಾಜ್ಞೆಗಳ ಬರೆದುಕೊಂಡು ಬರೋದಕ್ಕಾಗಿ ಸೀನಾಯಿ ಬೆಟ್ಟಕ್ಕೆ ಏರಿದಾಗ ಜನರು ವಿಗ್ರಹ ರೂಪವನ್ನು ಮಾಡಿಕೊಳ್ತಾರೆ. ಬಸವನ ವಿಗ್ರಹ ರೂಪಗಳನ್ನು ಮಾಡಿಕೊಂಡು ಅವರು ತಮ್ಮ ಕೈಯಿಂದ ಮಾಡಿದ ಮೂರ್ತಿಗಳಲ್ಲಿ ಉಲ್ಲಾಸ ಪಡ್ತಾರೆ ಮತ್ತು ಅವಕ್ಕೆ ಯಜ್ಞ ಸಹ ಅರ್ಪಿಸ್ತಾರೆ. ಇಲ್ಲಿ ನೀವು ನೋಡಿದಿರಿ, ವಿಗ್ರಹಕ್ಕೆ ಬಲಿಯನ್ನು ಅರ್ಪಿಸಿ ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸಪಟ್ಟರು. ಅಂದರೆ ಇಸ್ರಾಯೇಲ್ ಜನರ ಜೊತೆಗೆ ಬಂದಂಥ ಅನ್ಯ ಜನರು ತಂದಿದ್ದಂತಹ ಎಲ್ಲ ಥರದ ವಿಗ್ರಹಗಳಿಗೆ ಅವರೇನು ಮಾಡ್ತಾರೆ, ದೇವರಂತೇಳಿ ಪೂಜೆ ಮಾಡಿ ಬಲಿಯನ್ನು ಅರ್ಪಿಸಿ ಉಲ್ಲಾಸ ಪಡ್ತಾರೆ. ಆಗ ದೇವರು ಅವರಿಗೆ ವಿಮುಖನಾಗ್ತಾನೆ. ಆದರೆ ದೇವರು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು. ಅಂದರೆ ದೇವರಿಗೆ ಸಿಟ್ಟು ಬರ್ತದೆ. ಅಷ್ಟೆಲ್ಲ ಅವರಿಗೆ ದಿನ ಮನ್ನಾ ಕೊಟ್ಟಾಗ್ಯೂ, ಸಮುದ್ರ 2 ಭಾಗ ಮಾಡಿ ನೆಲವಣದ ಮೇಲೆ ನಡೆಸಿದ್ದಾಗ್ಯೂ, ಅವರ ಬಟ್ಟೆ ಸವಿದಂತೆ ನೋಡಿದಾಗ್ಯೂ, ಅವರಿಗೆ ಮಾಂಸಕ್ಕಾಗಿ ಹಕ್ಕಿಗಳನ್ನು ಕೊಟ್ಟಿದ್ದು, ಅಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ನೋಡಿದ್ದರೂ ಸಹ ಅವರು ತಮಗೆ ನಡೆಸ್ಕೊಂಡು ಹೋಗೋದಕ್ಕಾಗಿ ಬಸವನ ವಿಗ್ರಹವನ್ನು ಮಾಡಿಕೊಳ್ತಾರೆ. ಮತ್ತು ಈ ಐಗುಪ್ತ ದೇಶದಿಂದ ಬರುವಾಗ ನೀರನ್ನು
ರಕ್ತವಾಗಿ ಮಾಡಿದ್ದು, ಕಪ್ಪೆಗಳ ಬಾಧೆ, ಮಿಡತೆಗಳ ಬಾಧೆ ಮತ್ತು ಗಂಡು ಮಕ್ಕಳನ್ನು ಸಾಯಿಸಿದ್ದು, ಐಗುಪ್ತ ದೇಶದ ಗಂಡು ಮಕ್ಕಳನ್ನು ಸಾಯಿಸಿ ಇಸ್ರಾಯೇಲರಿಗೆ ಯಾವುದೇ ಹಾನಿ ಆಗದಾಗೆ ಇಟ್ಟಿದ್ದು, ಎಲ್ಲ ಅದ್ಭುತ ಕಾರ್ಯಗಳನ್ನು ನೋಡಿದ್ದರೂ ಕೂಡ ಅವರು ಪಾಪ ಮಾಡಿ ಬಸವನ ಮೂರ್ತಿಗೆ ದೇವರಂತೇಳಿ ಅಡ್ಡ ಬಿದ್ದು ಯಜ್ಞವನ್ನು ಅರ್ಪಿಸ್ತಾರೆ. ಆವಾಗ ಯೆಹೂದ್ಯರಿಗೆ ಸಿಟ್ಟು ಬಂದು ಅವರು ಒತ್ತಾಯದಿಂದ ಯಾರನ್ನೂ ತನ್ನ ಆರಾಧನೆ ಮಾಡಲಿಕ್ಕೆ ಹೇಳೋದಿಲ್ಲ. ಸಿಟ್ಟು ಬಂದು ಆವಾಗ ನಿನ್ನಿಷ್ಟದಂತೆ ಆಗಲಿ ಹೇಳಿ ನೀವು ಯಾವ ದೇವರಿಗೆ ಆರಾಧನೆ ಮಾಡಬೇಕಂತೀರಿ ಆ ದೇವರಿಗೆ ಆರಾಧನೆ ಮಾಡಿರಿ ಅಂತೇಳಿ ಯೆಹೋವದೇವರು ವಿಮುಖನಾಗಿ ಆಕಾಶದ ನಕ್ಷತ್ರಗಣಗಳನ್ನು ಪೂಜಿಸುವುದಕ್ಕೆ ಒಪ್ಪಿಸಿಕೊಡ್ತಾನೆ. ಇಲ್ಲಿ ಒಪ್ಪಿಸಿಕೊಟ್ಟು ಅವಾಗ ಹೇಳ್ತಾನೆ ಯೆಹೋವದೇವರು, 40 ವರ್ಷ ನೀವು ನನಗೆ ಅರಣ್ಯದಲ್ಲಿ ಯಜ್ಞಗಳನ್ನು ಅರ್ಪಿಸಲಿಲ್ಲ, ಬಲಿಗಳನ್ನು ಕೊಡಲಿಲ್ಲ. ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೋಲೋಕನ ಗುಡಾರವನ್ನು, ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ. ಅಂದರೆ ಇಲ್ಲಿ ಅವರು ತಂದಿದ್ದಂತಹ ಅನ್ಯ ಜನಗಳು ತಂದಿದ್ದಂತಹ ಎಲ್ಲ ಥರದ ವಿಗ್ರಹಗಳು ಮತ್ತು ಆಕಾಶದ ನಕ್ಷತ್ರಗಣಗಳ ಮೂರ್ತಿಗಳನ್ನು ಇಲ್ಲಿ ಏನದ ಎಲ್ಲ ಥರದ ವಿಗ್ರಹಗಳ ಆರಾಧನೆಯನ್ನು ಮೋಲೋಕನ ಗುಡಾರ ಅಂಥೇಳಿ ಕರೆದಿದ್ದಾನೆ ಯೆಹೋವದೇವರು. ಅದೇ ರೀತಿಯಲ್ಲಿ ಎಲ್ಲ ಥರದ ನಕ್ಷತ್ರಗಣಗಳ ನಕ್ಷತ್ರ ರೂಪವನ್ನು, ದೇವತೆಯ ಎಲ್ಲ ಥರದ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ ಅಂತೇಳಿ ಹೇಳಿದ್ದಾನೆ. ಅದಕ್ಕೆ ರೋಂಫಾ ದೇವತೆ ಅಂತೇಳಿ ಹೇಳಿದ್ದಾನೆ. ನಕ್ಷತ್ರಗಣಗಳು ಅಂತಂದರೆ ಈಗ ನಾವು ಹೇಳ್ಬೋದು, ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಒಂದೇ ವಸ್ತುವಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಈಗ ನೀವು ನೋಡ್ಬೋದು, ನಾವು ಮೂರ್ತಿಯನ್ನೇ ತಗೊಳ್ಳಿ, ನಾವು ಕನ್ನಡದಲ್ಲಿ ಮೂರ್ತಿ ಅಂತ ಕರಿತೀವಿ, ಹಿಂದಿಯಲ್ಲಿ ಅವರು ಬೇರೆ ಕರೀತಾರೆ, ಇಂಗ್ಲೀಷ್ನಲ್ಲಿ ಗಾಡ್ ಅಂತ ಕರಿತೀವಿ. ಹೀಗೆ ನಮ್ಮ ಭಾಷೆಯಲ್ಲಿ ನಾವು ಒಂದೇ ವಸ್ತುವಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯೋ ಪ್ರಕಾರ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮಿದ್ಯಾನ ಸ್ತ್ರೀಯರು ಪೂಜಿಸುವಂಥ ಎಲ್ಲ ದೇವರುಗಳಿಗೆ ಅವರು ಬಾಳ ದೇವರು ಅಂತೇಳಿ ಕರೆದರು. ಅವು ಆ ದೇವತೆಗಳು ಕೂಡ ಅವರು ಪೂಜಿಸ್ತಿದ್ದಂಥ ದೇವರುಗಳು ಕೂಡ ನಕ್ಷತ್ರಗಣಗಳೇ. ಅಂದರೆ ಅವರ ಭಾಷೆಯಲ್ಲಿ ಅವರ ದೇಶದಲ್ಲಿ ಆ ದೇವರುಗಳಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಆ ಎಲ್ಲ ಒಟ್ಟು ಮೂರ್ತಿಗಳನ್ನು ಬಾಳ ದೇವರು ಅಂತೇಳಿ ಕರೆದಿದ್ದಾರೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಕ್ಷತ್ರಗಣಗಳನ್ನು ಮೋಲೋಕನ ಗುಡಾರ ಅಂತೇಳಿ ಕರೆದಿದ್ದಾರೆ. ಎಲ್ಲ ಥರದ ನಕ್ಷತ್ರಗಣಗಳ ಪೂಜೆಗೆ ಮೋಲೋಕನ ಗುಡಾರ ಅಂತೇಳಿ ಕರೆದಿದ್ದಾರೆ. ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾನೆ ದೇವರು, ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ. ಅಂದರೆ ಅದಕ್ಕೆ ಇನ್ನೊಂದು ಹೆಸರು ರೋಂಫಾ ದೇವತೆ ಅಂತೇಳಿ ಹೆಸರು ಕೊಟ್ಟಿದ್ದಾನೆ ದೇವರು. ಇಲ್ಲಿ ನಕ್ಷತ್ರಗಣಗಳು ಯಾವ್ಯಾವ ಬರ್ತಾವ ಅಂತಂದರೆ, ನಮ್ಮ ದೇಶ ನಮ್ಮ ಭಾಷೆಯಲ್ಲಿ ನಾವು ನೋಡೋದಾದರೆ ಸೂರ್ಯ ಗ್ರಹಕ್ಕೆ ಸೂರ್ಯದೇವರು, ಚಂದ್ರ ಗ್ರಹಕ್ಕೆ ಚಂದ್ರದೇವರು, ಶನಿ ಗ್ರಹಕ್ಕೆ ಶನಿದೇವರು, ಅಗ್ನಿದೇವರು, ವಾಯುದೇವರು, ಈ ರೀತಿಯಾಗಿ ಮೂರ್ತಿ ಪೂಜೆಯನ್ನು ಮಾಡ್ತಾರೆ. ಸೂರ್ಯದೇವರ ವಿಗ್ರಹ, ಚಂದ್ರದೇವರ ವಿಗ್ರಹ, ಶನಿದೇವರ ವಿಗ್ರಹ, ವರುಣದೇವರು, ವಾಯುದೇವರು, ಅಗ್ನಿದೇವರು, ಈ ರೀತಿಯಾಗಿ ನಕ್ಷತ್ರಗಣಗಳನ್ನು ಪೂಜೆ ಮಾಡ್ಕೋತಾ ಬಂದಿದ್ದಾರೆ ಇಸ್ರಾಯೇಲರು. ಯಾಕಂದರೆ ಯೆಹೋವದೇವರು ಅವರ ಇಷ್ಟದಂತೆ ಅವರನ್ನು ನಕ್ಷತ್ರಗಣಗಳನ್ನು ಪೂಜೆ ಮಾಡೋದಕ್ಕೆ ಒಪ್ಪಿಸಿಕೊಡ್ತಾನೆ. ಈ ಎಲ್ಲ ಒಟ್ಟು ಮೂರ್ತಿಗಳನ್ನು ದೇವರು ಮೋಲೋಕನ ಗುಡಾರ ಅಥವಾ ರೋಂಫಾ ದೇವತೆಯ ನಕ್ಷತ್ರ ರೂಪ ಅಂತೇಳಿ ಹೇಳಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಅದಕ್ಕೆ ಬಾಳ ದೇವರು ಅಂತ ಕರೆದಿದ್ದಾರೆ. ಮಿದ್ಯಾನ ಸ್ತ್ರೀಯರು ಪೂಜಿಸ್ತಿದ್ದಂಥ ಎಲ್ಲ ದೇವತೆಗಳನ್ನು ಬಾಳ ದೇವರು ಅಂತೇಳಿ ಕರೆದಿದ್ದಾರೆ. ಇಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ನೋಡಿದರೆ ಮತ್ತೇನೂ ಅಲ್ಲ, ಎಲ್ಲ ಥರದ ವಿಗ್ರಹ ರೂಪಗಳನ್ನು, ಮೂರ್ತಿ ಪೂಜೆಯನ್ನು ಬಾಳ ದೇವರು ಅಂತೇಳಿ ಕರೆದಿದ್ದಾರೆ. ಈ ಒಂದು ನಕ್ಷತ್ರ ರೂಪದ ದೇವತೆಯನ್ನು ನಾವು ಇನ್ನೂ ಕೂಡ ಚರ್ಚಿನಲ್ಲಿ ನೋಡ್ಬೋದು. ಇಸ್ರಾಯೇಲರು ಹೊತ್ತುಕೊಂಡು ಹೋದಂಥ ಮೋಲೋಕನ ಗುಡಾರ ಅಥವಾ ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು ನಾವು ಒಂದು ಚರ್ಚಿನಲ್ಲಿ ಕಾಣ್ತೀವಿ. ಅದು ನಕ್ಷತ್ರ ರೂಪ. ಅದು ಯಾವುದು
ಅನ್ ಯಾವ ಚರ್ಚ್ ಅಂತ ನಾನು ಹೇಳೋದಿಲ್ಲ, ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದರೆ ಆ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ. ಮತ್ತು ಆ ನಕ್ಷತ್ರ ರೂಪದ ಮಧ್ಯದಲ್ಲಿ ಯೇಸು ಸ್ವಾಮಿಯ ದೇಹ ಆದಂಥ ರೊಟ್ಟಿಯನ್ನಿಟ್ಟು ಅದಕ್ಕೆ ಇದು ಯೇಸು ಸ್ವಾಮಿ ಅಂತೇಳಿ ಅಡ್ಡ ಬೀಳ್ತಾರೆ. ಆದ್ದರಿಂದ ನೀವು ಯಾವ ಚರ್ಚಿಗೆ ಹೋಗ್ತಿದ್ದೀರಿ, ಯಾವ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೀರಿ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ ಲಕ್ಷ್ಯ ಕೊಟ್ಟು ಯಾವ ಚರ್ಚಿಗೆ ಹೋಗಬೇಕು, ಯಾವ ಚರ್ಚಿಗೆ ಹೋಗಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ತಿಳಿದುಕೊಳ್ಳಿರಿ. ಇದು ನಕ್ಷತ್ರ ರೂಪ ಅನ್ನೋದು ಇದರಲ್ಲಿ ಯೇಸುವಿನ ರೊಟ್ಟಿಯನ್ನಿಟ್ಟು ಯೇಸು ಸ್ವಾಮಿಗೆ ಸಹ ಬೇಡ್ಕೊಳ್ತಾರೆ, ಆ ಮೂರ್ತಿಗೆ ಸಹ ಅಡ್ಡ ಬೀಳ್ತಾರೆ. ಆದರೆ ಯೆಹೋವ ದೇವರು ಬೈಬಲಲ್ಲಿ ಹೇಳ್ತಾನೆ, ನನ್ನೊಟ್ಟಿಗೆ ಬೇರೆ ದೇವರುಗಳನ್ನು ಇಟ್ಟು ಪ್ರಾರ್ಥಿಸುವುದಾದರೆ ಅಂತಹ ಆಲಯದಲ್ಲಿ ನಾನಿರುವುದಿಲ್ಲ, ಅಂತಹ ಪ್ರಾರ್ಥನೆಗಳನ್ನು ನಾನು ಕೇಳುವುದಿಲ್ಲ ಅಂತೇಳಿ ಹೇಳ್ತಾನೆ. ಯಾಕಂತಂದರೆ ನಾನೇ ನಿಜವಾದ ದೇವರು, ನನಗೆ ಸಲ್ಲಬೇಕಾದ ಮರ್ಯಾದೆಯನ್ನು ನಾನು ಇತರ ದೇವರುಗಳಿಗೆ ಸಲ್ಲಗೊಡಿಸುವುದಿಲ್ಲ. ನನಗೆ ಸಲ್ಲಬೇಕಾದ ಮರ್ಯಾದೆ ನನಗೆ ಸಲ್ಲಬೇಕು. ನನ್ನೊಟ್ಟಿಗೆ ಬೇರೆ ದೇವರುಗಳನ್ನು ಇಟ್ಟು ಪ್ರಾರ್ಥಿಸುವುದಾದರೆ ಅಂಥ ದೇವಾಲಯಗಳಲ್ಲಿ ನಾನಿರೋದಿಲ್ಲ, ಅವರ ಪ್ರಾರ್ಥನೆಯನ್ನು ನಾನು ಕೇಳೋದಿಲ್ಲ ಅಂತೇಳಿ ಹೇಳ್ತಾನೆ ಯೆಹೋವ ದೇವರು. ಆದ್ದರಿಂದ ಒಂದು ಚರ್ಚಿನಲ್ಲಿ ಈ ನಕ್ಷತ್ರ ರೂಪ ಇಟ್ಟು ಅದರೊಳಗೆ ಯೇಸು ಸ್ವಾಮಿ ದೇಹ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ನಾವು ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡ್ತೀವಲ್ಲ ಅಂತ ಹೇಳ್ತಾರೆ. ಆದರೆ ದೇವರೇನು ಅಂತ ಹೇಳ್ತಾನೆ, ನನ್ನೊಟ್ಟಿಗೆ ಬೇರೆ ದೇವರುಗಳನ್ನಿಟ್ಟು ಪ್ರಾರ್ಥಿಸುವುದಾದರೆ ಅಂಥ ಪ್ರಾರ್ಥನೆಯನ್ನು ನಾನು ಕೇಳುವುದೂ ಇಲ್ಲ, ಅಂಥ ಆಲಯದಲ್ಲಿ ನಾನು ಇರೋದೂ ಇಲ್ಲ ಅಂತೇಳಿ ಹೇಳ್ತಾನೆ. ನಾನು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಬೇಕಾದರೆ ನೀವು ಆ ವಿಗ್ರಹ ರೂಪಗಳನ್ನು ಅಲ್ಲಿಂದ ತೆಗೆದು ಸಂಪೂರ್ಣವಾಗಿ ದೇವಾಲಯವನ್ನು ಶುದ್ಧ ಮಾಡಿ ಉಪವಾಸ ಪ್ರಾರ್ಥನೆ ಮಾಡಿ ಕ್ಷಮಾಪಣೆ ಕೇಳಿದಾಗ ಆವಾಗ ನಾನು ಆ ಆಲಯದಲ್ಲಿ ಬಂದು ನೆಲೆಸುತ್ತೇನೆ, ಅಂತಹ ಪ್ರಾರ್ಥನೆಯನ್ನು ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ಯಾಕಂತಂದರೆ ದೇವರು ಒಬ್ಬನೇ. ಈ ಮನುಷ್ಯರು ತಮ್ಮ ಕೈಯಿಂದ ಮಾಡಿದಂಥ ವಿಗ್ರಹಗಳಲ್ಲಿ ದೇವರು ಇರೋದಿಲ್ಲ ಅಂತೇಳಿ ಹೇಳ್ತಾನೆ. ಸ್ವತಃ ತನ್ನ ಮೂರ್ತಿಯನ್ನು ಮಾಡಿದರೂ ಕೂಡ ಆ ಒಂದು ವಿಗ್ರಹದಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ತಾನೆ. ಯಾಕಂತಂದರೆ ವಿಗ್ರಹ ಅನ್ನೋದು ಮನುಷ್ಯರು ತಮ್ಮ ಕೈಯಿಂದ ಮಾಡಿರೋದು. ಆ ವಿಗ್ರಹಕ್ಕೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ, ಶ್ವಾಸ ಇಲ್ಲ. ಅಂತಹ ವಿಗ್ರಹದ ಮುಂದೆ ನೀನೇ ದೇವರು ಅಂತ ಬೇಡ್ಕೊಂಡ್ರೆ ದೇವರು ಪ್ರಾರ್ಥನೆ ಕೇಳೋದಿಲ್ಲ. ಹಂಗೇನಾದರೂ ದೇವರು ತನ್ನ ಮೂರ್ತಿ ಮಾಡಿಟ್ಟು ಅದಕ್ಕೆ ದೇವರಂತೇಳಿ ಪ್ರಾರ್ಥನೆ ಮಾಡೋ ಹಾಗಿದ್ದರೆ, ಅಂಥ ಪ್ರಾರ್ಥನೆ ಯೆಹೋವ ದೇವರು ಕೇಳೋ ಹಾಗಿದ್ದರೆ ಮೋಶೆಗೇ ಹೇಳ್ತಿದ್ದ, ತನ್ನ ವಿಗ್ರಹ ಮಾಡಿಡಬೇಕು, ಅದಕ್ಕೆ ಅಡ್ಡ ಬೀಳಬೇಕು, ಅದಕ್ಕೆ ದೇವರಂತೇಳಿ ಬೇಡ್ಕೋಬೇಕಂತೇಳಿ ಮೋಶೆಗೆ ಆಜ್ಞೆ ಕೊಡ್ತಿದ್ದ. 10 ದಶಾಜ್ಞೆ ಕೊಟ್ಟಾಗ ತನ್ನ ಮೂರ್ತಿ ಕೂಡ ಮಾಡಿ ಇಡಬೇಕು ಅಂತೇಳಿ ಯೆಹೋವ ದೇವರು ಆಜ್ಞೆ ಮಾಡ್ತಿದ್ದ. ಆದರೆ ಯೆಹೋವ ದೇವರು ಆ ಥರ ಆಜ್ಞೆ ಮಾಡಲಿಲ್ಲ. ಯಾವುದೇ ರೂಪವನ್ನು ಮಾಡಿಕೊಳ್ಳಬಾರದು, ಯಾವುದೇ ವಸ್ತುವನ್ನು ದೇವರಂತೇಳಿ ಪೂಜೆ ಮಾಡಲೇಬಾರದು ಅಂಥೇಳಿ ಹೇಳಿದ್ದಾನೆ. ಯಾಕಂದರೆ ಅದರಲ್ಲಿ ಶ್ವಾಸ ಇರಲ್ಲ, ಅದಕ್ಕೆ ಕಣ್ಣು ಕಾಣಲ್ಲ, ಕಿವಿ ಕೇಳಿಸೋದಿಲ್ಲ, ಅದರಿಂದ ಮಾತು ಬರೋದಿಲ್ಲ. ಅದು ಏನದ ಕೇವಲ ಮನುಷ್ಯರ ಕೈಯಿಂದ ಮಾಡಿದ ಮೂರ್ತಿಯೇ ಹೊರತು ಅದರಲ್ಲಿ ಯಾವ ಶಕ್ತಿಯೂ ಇಲ್ಲ. ಆದ್ದರಿಂದ ಯೆಹೋವ ದೇವರು ತನ್ನ ಮೂರ್ತಿಯನ್ನು ಕೂಡ ಅಲ್ಲಿ ಮಾಡಲಿಕ್ಕೆ ಬೇಡ ಅಂತ ಹೇಳಿದ್ದಾನೆ. ಇಲ್ಲಂತಂದರೆ ಮೋಶೆಗೆ ಆವಾಗಲೇ ಆಜ್ಞೆ ಕೊಟ್ಟು ಮೋಶೆ ಕೈಯಿಂದ ತನ್ನ ವಿಗ್ರಹ ಮಾಡಿಸಿ ಇಟ್ಟು ಅದಕ್ಕೆ ಎಲ್ಲರೂ ಅಡ್ಡ ಬೀಳಬೇಕು ಅಂತ ಹೇಳ್ತಿದ್ದ. ಆದರೆ ಆ ರೀತಿಯಾಗಿ ಯೆಹೋವ ದೇವರು ಹೇಳಲಿಲ್ಲ. ಹಾಗೆ ನಾಗರ ಹಾವಿನ ಒಂದು ಸ್ತಂಭವನ್ನು ಮಾಡಿಟ್ಟು ಅದಕ್ಕೆ ದೃಷ್ಟಿಸಿ ನೋಡುವವರಿಗೆ ಸರ್ಪಗಳ ಬಾಧೆಯಿಂದ ಏನದ ಸ್ವಸ್ಥ ಆಗುವರು ಅಂಥೇಳಿ ಬೈಬಲಲ್ಲಿ ಒಂದು ಕಡೆ ನೋಡ್ತೀವಿ. ಆವಾಗ ಜನ ಏನು ಮಾಡ್ತಾರೆ, ದೇವರನ್ನು ಬಿಟ್ಟು ಆ ಸರ್ಪದ ವಿಗ್ರಹಕ್ಕೆ ನಮಸ್ಕಾರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಆ ವಿಗ್ರಹಕ್ಕೆ ಪೂಜೆ ಮಾಡಲು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದಾಗ ದೇವರಿಗೆ ಸಿಟ್ಟು ಬರ್ತದೆ. ಆವಾಗ ಯೆಹೋಶುವ ಆ ಮೂರ್ತಿಯನ್ನು ಕಡಿದು ಅದನ್ನು ಸುಟ್ಟು ಬೆಂಕಿಯಲ್ಲಿ ನದಿಯಲ್ಲಿ ಅದರ ಬೂದಿಯನ್ನು ಬಿಟ್ಟು ಬಿಡ್ತಾನೆ. ಆವಾಗ ದೇವರಿಗೆ ಸಂತೋಷ ಆಗ್ತದೆ. ಹಾವಿನ ಮೂರ್ತಿಯನ್ನು, ಸರ್ಪದ ಮೂರ್ತಿಯನ್ನು ಕಡಿದು ಸುಟ್ಟು ಅದನ್ನು ನದಿಯಲ್ಲಿ ಹರಿದು ಬಿಟ್ಟಾಗ ಆವಾಗ ದೇವರಿಗೆ ಸಂತೋಷ ಆಗ್ತದೆ. ಆವಾಗ ಇಸ್ರಾಯೇಲರಿಗೆ ಆಶೀರ್ವಾದ ಬರ್ತದೆ. ಆದ್ದರಿಂದ
ಇಲ್ಲಿ ನಾವು ಬೈಬಲಲ್ಲಿ ಸ್ವತಃ ದೇವರು ತಾನೇ ಮಾಡಿಸಿದ ಆ ಒಂದು ಸರ್ಪದ ವಿಗ್ರಹ, ಅದಕ್ಕೆ ಯಾರು ದೃಷ್ಟಿಸಿ ನೋಡ್ತಾರೆ ಆವಾಗ ಅವರು ಸರ್ಪದ ಬಾಧೆಯಿಂದ ಸ್ವಸ್ಥ ಆಗುವರು ಅಂತೇಳಿ ಸ್ವತಃ ದೇವರೇ ಹೇಳಿದ್ದರೂ ಕೂಡ ಜನರು ದೇವರನ್ನು ಬಿಟ್ಟು ಆ ವಿಗ್ರಹಕ್ಕೆ ಯಜ್ಞಗಳನ್ನು ಅರ್ಪಿಸುವಾಗ ದೇವರಿಗೆ ಸಿಟ್ಟು ಬರ್ತದೆ. ಆದ್ದರಿಂದ ಅದು ಎಲ್ಲಿವರೆಗೂ ಅವರು ಆ ವಿಗ್ರಹವನ್ನು ನಾಶ ಮಾಡೋದಿಲ್ಲ ಅಲ್ಲಿವರೆಗೂ ದೇವರ ಆಶೀರ್ವಾದ ಇಸ್ರಾಯೇಲರ ಮೇಲೆ ಇರಲ್ಲ. ಯಾವಾಗ ಆ ವಿಗ್ರಹವನ್ನು ಕಡಿದು ಸುಟ್ಟು ಅದರ ಬೂದಿಯನ್ನು ನೀರಿನಲ್ಲಿ ಹರಿಬಿಟ್ಟಾಗ ಆವಾಗ ದೇವರಿಗೆ ಸಂತೋಷ ಆಗಿ ಮತ್ತೆ ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಿ ಮತ್ತೆ ಅಭಿವೃದ್ಧಿ ಪಡಿಸ್ತಾನೆ. ಆದ್ದರಿಂದ ನಾವು ಚರ್ಚಿನಲ್ಲಿ ಯಾವುದೇ ಥರದ ವಿಗ್ರಹಗಳನ್ನು ಮಾಡಿಟ್ಟು ಅದರ ಮುಂದೆ ತಲೆ ಬಾಗಲೇಬಾರದು. ಆದ್ದರಿಂದ ಇಲ್ಲಿ ನೀವು ನೋಡ್ಬೋದು, ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ ಅಂತೇಳಿ ಹೇಳ್ತಾರೆ. ಈ ಒಂದು ನಕ್ಷತ್ರ ರೂಪ ಒಂದು ಚರ್ಚಿನಲ್ಲಿದೆ. ಆ ಚರ್ಚಿಗೆ ಹೋಗೋರು ಎಚ್ಚರವಾಗಿರ್ರಿ. ಯಾಕಂತಂದರೆ ದೇವರು ಆಜ್ಞೆ ಮೀರಿ ಅವರು ಎರಡನೇ ಆಜ್ಞೆ ಆದಂಥ ವಿಗ್ರಹಗಳ ಆರಾಧನೆ ಮಾಡಬಾರ್ದು, ಮೂರ್ತಿ ಪೂಜೆ ಮಾಡಬಾರ್ದು ಅನ್ನೋ ಆ ಒಂದು ಎರಡನೇ ಆಜ್ಞೆನೇ ತೆಗೆದು ಹಾಕಿದ್ದಾರೆ. ಅವರು ತೆಗೆದು ಹಾಕಿ ಅದರ ಬದಲಿ ಮೂರನೇ ಆಜ್ಞೆಯನ್ನು ಸೇರಿಸಿ 3-4ನೇ ಆಜ್ಞೆಗಳಲ್ಲಿ 2 ಭಾಗ ಮಾಡಿ ಅದನ್ನೇ ಎರಡನೇ ಆಜ್ಞೆ ಮಾಡಿದ್ದಾರೆ. ಮೂರ್ತಿ ಪೂಜೆ ಮಾಡಬಾರ್ದು ಅನ್ನೋ ಆಜ್ಞೆ ಪೂರ್ತಿ ತೆಗೆದೇ ಬಿಟ್ಟಿದ್ದಾರೆ ಅವರ ಆ ಚರ್ಚಲ್ಲಿ. ಆದ್ದರಿಂದ ನೀವು ಯಾವ ಚರ್ಚಿಗೆ ಹೋಗ್ತೀರಿ, ಯಾವ ದೇವ್ರಿಗೆ ಪ್ರಾರ್ಥನೆ ಮಾಡಕತ್ತೀರಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನೀವು ಚರ್ಚಿಗೆ ಹೋಗ್ರಿ. ನಿಮಗೆ ಈ ವಾಕ್ಯಗಳನ್ನು ನಾವು ದಿನಾಲೂ ಓದ್ತೀವಿ, ಆದರೆ ಅದು ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ದಿನ ನಾವು ಗಂಟೆಗಟ್ಟಲೆ ಓದಿದರೂ ಕೂಡ ಏನು ಉಪಯೋಗಿಲ್ಲ. ಆದರೆ ನೀವು ಒಂದೇ ವಚನ ಓದ್ರಿ, ಅದು ಪೂರ್ತಿಯಾಗಿ ತಿಳ್ಕೊಳ್ಬೇಕು. ಪೂರ್ತಿಯಾಗಿ ತಿಳ್ಕೊಳ್ಳೋದು ಯಾವಾಗ ತಿಳಿತದೆ ಅಂದರೆ ನೀವು ಉಪವಾಸ ಪ್ರಾರ್ಥನೆಗೆ ಕೂತಾಗ ಆವಾಗ ನಿಮಗೆ ದೇವರೇನದ ಬೈಬಲ್ ಓದುವಾಗ ಆ ವಾಕ್ಯದ ಅರ್ಥ ಏನದ ತಿಳಿಸ್ಕೊಡ್ತಾನೆ. ನಾವು ಹುಟ್ಟಿದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಾರಿ ಬೈಬಲ್ ಓದಿದ್ದೀವಿ, ಆದರೆ ಈ ವಾಕ್ಯಗಳು ನನಗೆ ತಿಳಿದೇ ಇರಲಿಲ್ಲ. ಯಾವಾಗ ನಾನು ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಕೂತಿದ್ದೆ ಆವಾಗ ಬೈಬಲ್ ಓದ್ತಾ ಕೂತೆ. ನಾನು ಒಂದು ದಿವಸ ಉಪವಾಸ ಪ್ರಾರ್ಥನೆ ಮಾಡುವಾಗ ಮುಂಜಾನೆಯಿಂದ ಸಂಜೆವರೆಗೂ ಬೈಬಲ್ ಓದುವಾಗ ಆವಾಗ ದೇವರು ಉಪವಾಸ ಪ್ರಾರ್ಥನೆ ಮೂಲಕ ಈ ವಾಕ್ಯದ ಅರ್ಥವನ್ನು ನನಗೆ ತಿಳಿಸಿಕೊಟ್ಟ ದೇವರು. ಇದನ್ನು ನಾನು ಸುಮಾರು ಸಾರಿ ಓದಿದ್ದೀನಿ, ಹುಟ್ಟಿದಿಡಿದು ಇಲ್ಲಿವರೆಗೂ ತುಂಬ ಸರಿ ಈ ವಾಕ್ಯ ಓದಿದರೂ ಕೂಡ ನನಗೆ ಈ ವಾಕ್ಯದ ಮೇಲೆ ಲಕ್ಷ್ಯನೂ ಹೋಗಿರಲಿಲ್ಲ, ಈ ವಾಕ್ಯದ ಅರ್ಥನೂ ತಿಳಿದಿರಲಿಲ್ಲ. ಉಪವಾಸ ಪ್ರಾರ್ಥನೆಯಲ್ಲಿ ಕೂತಾಗ ನನಗೆ ಈ ವಾಕ್ಯದ ಅರ್ಥ ತಿಳಿಯಿತು. ಆದ್ದರಿಂದ ನಾನು ಸಹ ನಿಮ್ಗೆ ಹೇಳೋದಿಷ್ಟೇ, ನಿಮಗೆ ವಾಕ್ಯದ ಅರ್ಥಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಎಂಥ ಉಪವಾಸ ಪ್ರಾರ್ಥನೆ ಅಂದರೆ ಬೈಬಲಲ್ಲಿ ನೀವು ಎಷ್ಟು ಜನರು ಉಪವಾಸ ಮಾಡಿದ್ದನ್ನು ನೀವು ನೋಡ್ರಿ. ಎಸ್ತೇರ್ ಉಪವಾಸ ಪ್ರಾರ್ಥನೆ ಮಾಡ್ತಾಳೆ 3 ದಿವಸ ತನ್ನ ಜನರಿಗೋಸ್ಕರ. ಅವಳು 3 ದಿನದವರೆಗೆ ಏನನ್ನು ತಿನ್ನಲಿಲ್ಲ, ಏನನ್ನು ಕುಡಿಯಲಿಲ್ಲ ಅಂತೇಳಿ. ಅಂದರೆ ಆ ಥರದ ಉಪವಾಸ ಪ್ರಾರ್ಥನೆಗಳು ಬೈಬಲಲ್ಲಿ ತುಂಬ ಕಡೆಗೆ ತುಂಬ ಜನ ಭಕ್ತರು ಮಾಡಿರೋದನ್ನು ನಾವು ನೋಡ್ತೀವಿ. ಏನನ್ನು ತಿನ್ನಲಿಲ್ಲ, ಏನನ್ನು ಕುಡಿಯಲಿಲ್ಲ. ಅಂದರೆ 3 ದಿನದವರೆಗೂ ಎಸ್ತೇರು ರಾಣಿ ಮತ್ತು ಆಕೆಯ ಜನರು ನೀರು ಸಹ ಕುಡಿಲಿಲ್ಲ 3 ದಿನದವರೆಗೆ. ಅದೇ ರೀತಿಯಲ್ಲಿ ನಿನೆವೆ ಪಟ್ಟಣದ ಜನರು ಕೂಡ ಅಷ್ಟೇ. ಉಪವಾಸ ಪ್ರಾರ್ಥನೆ ಮಾಡುವಾಗ ಪಶು ಪಕ್ಷಿ ಪ್ರಾಣಿಗಳಿಗೆ ಸಹಿತ ಅವರು ಒಂದು ಹನಿ ನೀರು ಸಹ ಕೊಡಲಿಲ್ಲ, ಒಂದು ಸ್ವಲ್ಪ ಮೇವು ಸಹ ಕೊಡಲಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಸಹ ಅಷ್ಟು ಕಟ್ಟುನಿಟ್ಟಾದಂಥ ಉಪವಾಸ ಪ್ರಾರ್ಥನೆ ಮಾಡಿಸಿದರು. ಆದ್ದರಿಂದ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಉಪವಾಸ ಪ್ರಾರ್ಥನೆ ಪ್ರಾರಂಭವಾದಿಡಿದು ಮುಗಿಯೋವರೆಗೂ ನೀರು ಸಹ ಕುಡಿಬಾರ್ದು, ಏನು ತಿಂಡಿ ಸಹ ತಿನ್ನಬಾರ್ದು, ಚಹಾ ಕಾಫಿ ಜ್ಯೂಸ್ ಏನೂ ಸಹ ಕುಡಿಬಾರ್ದು, ಮತ್ತು ಏನೂ ಸಹ ತಿನ್ನಬಾರ್ದು. ಕೆಲವರು ಮಾಡ್ತಾರೆ ಉಪವಾಸ ಪ್ರಾರ್ಥನೆ, ಅಯ್ಯೋ ತುಂಬ ಹಸಿವಾಗಿತ್ತು ಅದಕ್ಕೆ ಸ್ವಲ್ಪ ನಾಷ್ಟ ಮಾಡಿದೆ ಲೈಟಾಗಿ, ಅಯ್ಯೋ ಮಧ್ಯಾಹ್ನ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ಜ್ಯೂಸ್ ಕುಡಿದೆ, ಸ್ವಲ್ಪ ಚಹಾ ಕುಡಿದೆ, 2 ಬಿಸ್ಕೆಟ್ ತಿಂದೆ, ಮತ್ತೇನು ತಿಂದಿಲ್ಲ. ತುಂಬ ಹಸಿವಾಗಿತ್ತಲ್ಲ ಅದಕ್ಕೆ ಮಧ್ಯಾಹ್ನ ಊಟ ಮಾಡಿಬಿಟ್ಟೆ, ರಾತ್ರಿ ಉಪವಾಸ ಇರ್ತೀನಿ. ಮುಂಜಾನೆಯಿಂದ ಮಧ್ಯಾಹ್ನವರೆಗೆ ಉಪವಾಸ ಇದ್ದೀನಲ್ಲ, ಮಧ್ಯಾಹ್ನ ಊಟ ಮಾಡ್ತೀನಿ, ರಾತ್ರಿ ಉಪವಾಸ ಇರ್ತೀನಿ ಅಂತ ಹೇಳ್ತಾರೆ. ಆ ಥರದ ಉಪವಾಸ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ಅಂಥ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಎಷ್ಟೇ ಬೈಬಲ್ ಓದಿದರೂ ಆ ವಾಕ್ಯದ ಅರ್ಥ ನಿಮಗೆ ತಿಳಿಯೋದಿಲ್ಲ. ಉಪವಾಸ ಪ್ರಾರ್ಥನೆ ಯಾವ ರೀತಿ ಮಾಡಬೇಕಂದ್ರೆ ಎಸ್ತೇರ್ ರಾಣಿ ಮಾಡಿದಂತೆ
ಉಪವಾಸ ಪ್ರಾರ್ಥನೆ ಮುಗಿಯುವವರೆಗೂ ಒಂದು ಹನಿ ನೀರು ಸಹ ಕುಡಿಬಾರ್ದು, ಏನು ತಿನ್ನಲೂಬಾರ್ದು. ಪ್ರಾಣಿ ಪಕ್ಷಿಗಳು ಸಹಿತ ಉಪವಾಸ ಪ್ರಾರ್ಥನೆ ಮಾಡಿದ್ವು. ಆವಾಗ ನಿನವೆ ಪಟ್ಟಣದ ಜನರು ಸಹ ಅಷ್ಟೇ, ಒಂದು ಹನಿ ನೀರು ಕುಡಿಲಿಲ್ಲ, ಒಂದು ಹನಿ ಯಾವುದೇ ಥರದ ರುಚಿ ನೋಡಲಿಲ್ಲ. ರುಚಿ ಕೂಡ ನೋಡಬಾರ್ದು, ಯಾಕಂದರೆ ಕೆಲವರು ಅಡುಗೆ ಮಾಡುವಾಗ ಅಯ್ಯೋ ಕರೆಕ್ಟ್ ಆಗಿದೆ ಇಲ್ಲ ಅಂತೇಳಿ ಉಪ್ಪು ಖಾರ ರುಚಿ ನೋಡ್ತಾರೆ ಅಡುಗೆ ಮಾಡುವಾಗ ಹೆಣ್ಮಕ್ಕಳು. ಆದರೆ ಬೈಬಲಲ್ಲಿ ಹೇಳ್ತದೆ ಯಾವುದೇ ಪದಾರ್ಥದ ರುಚಿ ಕೂಡ ನೋಡಲಿಲ್ಲ ಅಂತೇಳಿ. ಆದ್ದರಿಂದ ಉಪವಾಸ ಪ್ರಾರ್ಥನೆ ಮಾಡೋದಾದರೆ ಅಂಥ ಉಪವಾಸ ಪ್ರಾರ್ಥನೆ ಮಾಡಿ, ಆವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ಹಾಗೆ ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಯಾರಿಗೂ ಕೂಡ ಕೆಲಸಕ್ಕೆ ಹಚ್ಚಬಾರ್ದು. ನಾನು ಉಪವಾಸ ಇದ್ದೇನೆ, ನನಗೋಸ್ಕರ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡಿ, ನಾನು ಉಪವಾಸ ಮುಗಿಯೋಷ್ಟರಲ್ಲಿ ನನಗೆ ಅಡುಗೆ ಮಾಡಿಡಿ, ಜ್ಯೂಸ್ ಮಾಡಿಡಿ, ಚಹಾ ಮಾಡಿಡಿ ಅಂತೇಳಿ ಮನೆಯಲ್ಲಿ ಯಾರಿಗೂ ಕೆಲಸಕ್ಕೆ ಹಚ್ಚಬಾರ್ದು. ಅದೇ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಕೂಡ ನಾವು ಇಡೀ ದಿವಸ ಉಪವಾಸ ಮಾಡೋದರಿಂದ ಆವತ್ತಿನ ದಿವಸ ನಾವು ಯಾವ ಕೆಲಸನೂ ಮಾಡಬಾರ್ದು. ಅಕಸ್ಮಾತ್ ನಾವು ಉಪವಾಸ ಮಾಡಿ ಕೆಲಸದಲ್ಲಿ ದಿನನಿತ್ಯದ ಕೆಲಸ ಮಾಡಿದರೆ ಅಂಥ ಪ್ರಾರ್ಥನೆಗೆ ಸಿಗೋ ಪ್ರತಿಫಲ ಜಗಳ, ಕಟಕಟನೆ, ಹಲ್ಲು ಕಡಿಯುವಂಥದ್ದು ಅದು ಆಗಿರ್ತದೆ. ಸಮಾಧಾನ ಇರೋದಿಲ್ಲ, ಮನೆಯಲ್ಲಿ ಅಶಾಂತಿ ಉಂಟಾಗ್ತದೆ ಅಂಥೇಳಿ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿದೆ. ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ, ಉಪವಾಸ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಯಾಕಂದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಕೂಡ ಕೆಲಸ ಮಾಡಬಾರ್ದಂತೆ, ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೂ ಕೂಡ ಕೆಲಸ ಮಾಡಿಸಬಾರ್ದಂತೆ. ಆವತ್ತು ಉಪವಾಸ ಪ್ರಾರ್ಥನೆ ಮಾಡುವಾಗ ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರು ಕೂಡ ಸಂಪೂರ್ಣವಾಗಿ ವಿಶ್ರಾಂತಿಯಲ್ಲಿರಬೇಕು. ನಾವು ಕೂಡ ಸಂಪೂರ್ಣವಾಗಿ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಉಪವಾಸ ಪ್ರಾರ್ಥನೆ ಮುಂಜಾನೆಯಿಂದ ಸಾಯಂಕಾಲವರೆಗೆ 5 ಗಂಟೆವರೆಗೂ ಉಪವಾಸ ಪ್ರಾರ್ಥನೆ ಮಾಡಬೇಕು. ಆದರೆ ಯಾವುದೇ ಕೆಲಸ ಮಾಡಬಾರ್ದು. ಅಂಥ ಕೆಲಸ ಮಾಡಿಕೊಂಡು ಉಪವಾಸ ಪ್ರಾರ್ಥನೆ ಮಾಡೋದಾದರೆ ಆ ಪ್ರಾರ್ಥನೆಗೆ ಸಿಗುವ ಪ್ರತಿಫಲ ಕಟಕಟನೆ, ಹಲ್ಲು ಕಡಿಯುವಂಥದ್ದು, ಜಗಳ, ಅಶಾಂತಿ, ಮೋಸ, ಕಪಟ ಈ ಎಲ್ಲವುಗಳು ಪ್ರತಿಫಲ ಆಗಿ ಸಿಗ್ತವೆ ಅಂತ ಹೇಳ್ತಾನೆ. ಯಾಕಂದರೆ ದೇವರು, ನೀವು ನನಗೆ ಉಪವಾಸ ಮಾಡಲಿಲ್ಲ, ನೀವು ನಿಮಗೋಸ್ಕರ ನಿಮ್ಮ ದೇಹ ದಂಡಿಸಿಕೊಂಡಿದ್ದೀರೇ ಹೊರತು ನನಗೋಸ್ಕರ ಉಪವಾಸ ಮಾಡಲಿಲ್ಲ. ನೀವು ಮುಂಜಾನೆಯಿಂದ ಸಂಜೆವರೆಗೂ ನನಗೋಸ್ಕರ ಪಶ್ಚಾತ್ತಾಪ ಪಡಲಿಲ್ಲ. ನನ್ನ ಬಳಿ ಬಂದು ತಪ್ಪಾಯಿತು ಅಂಥೇಳಿ ನೀವು ಕ್ಷಮೆ ಕೇಳಲಿಲ್ಲ ಅಂತೇಳಿ ಹೇಳ್ತಾನೆ. ಆದ್ದರಿಂದ ಉಪವಾಸ ಪ್ರಾರ್ಥನೆ ಮಾಡುವಾಗ ಬೈಬಲಲ್ಲಿ ಯಾವ ರೀತಿ ಉಪವಾಸ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಸರಿಯಾಗಿ ಓದಿ ಉಪವಾಸ ಮಾಡಿರಿ. ಅಂಥ ಪ್ರಾರ್ಥನೆಗಳು ಊಟ ಮಾಡಿ, ತಿಂಡಿ ತಿಂದು, ಚಹಾ ಕುಡಿದು, ಜ್ಯೂಸ್ ಕುಡಿದು ಮಾಡುವಂಥ ಉಪವಾಸ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಹಾಗೆ ಉಪವಾಸ ಪ್ರಾರ್ಥನೆ ಮಾಡುವಾಗ ದಿನನಿತ್ಯ ಕೆಲಸ ಮಾಡಿದರೆ ಅಂಥ ಉಪವಾಸ ಪ್ರಾರ್ಥನೆಯೂ ದೇವರು ಕೇಳೋದಿಲ್ಲ. ಉಪವಾಸ ಪ್ರಾರ್ಥನೆ ಮಾಡೋದಾದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೂ ನೀರು ಸಹ ಕುಡಿಬೇಡ್ರಿ, ಏನು ತಿನ್ನಬೇಡ್ರಿ. ಮತ್ತು ಮುಂಜಾನೆಯಿಂದ ಸಂಜೆವರೆಗೂ ನೀವು ನಿಮ್ಮ ಬೈಬಲ್ ಓದಿರಿ, ಸಾಕಾಯಿತು. ರಾಗ ಆಡ್ರಿ, ಅದು ಸಾಕಾಯಿತು. ಪ್ರೇಯರ್ ಮಾಡಿರಿ. ಒಟ್ಟಿನಲ್ಲಿ ಮುಂಜಾನೆಯಿಂದ ಸಂಜೆವರೆಗೂ ನೀವು ಬೈಬಲ್ ಹಿಡ್ಕೊಂಡೇ ಕೂಡಬೇಕು ಹೊರತು ನೀವು ಬೇರೆ ಯಾವ ಕೆಲಸನೂ ಮಾಡಲೇಬಾರ್ದು. ಮಾಡಿದರೆ ಅಂಥ ಪ್ರಾರ್ಥನೆಗೆ ಸಿಗುವ ಉತ್ತರ ಬರೀ ಮನೆಯಲ್ಲಿ ಜಗಳ. ನೀವು ಬೇಕಾದರೆ ಲಕ್ಷ್ಯ ಕೊಟ್ಟು ನೋಡಿರಿ, ಉಪವಾಸ ಪ್ರಾರ್ಥನೆ ಮಾಡುವವರು ಕೆಲಸದ ಜೊತೆ ಉಪವಾಸ ಪ್ರಾರ್ಥನೆ ಮಾಡುವವರು ಲಕ್ಷ್ಯ ಕೊಟ್ಟು ನೋಡಿರಿ. ಅಂಥ ಪ್ರಾರ್ಥನೆ ಮಾಡುವಾಗ ಬರೀ ಜಗಳ ಆಗ್ತದೆ. ಇಡೀ ವಾರ ಶಾಂತ ಆಗಿದ್ದವರು ಆವತ್ತಿನ ದಿವಸ ಜಗಳ ಗ್ಯಾರಂಟಿ ಆಗ್ತದೆ. ರಾತ್ರಿ ಉಪವಾಸ ಬಿಟ್ಟ ಮೇಲಾದರೂ ದೊಡ್ಡ ಜಗಳ ಆಗಿರ್ತದೆ ಆವತ್ತಿನ ದಿವಸ. ಆದ್ದರಿಂದ ಅಂಥ ಕೆಲಸ ಮಾಡಿಕೊಂಡು ಮಾಡುವಂಥ ಉಪವಾಸ ಪ್ರಾರ್ಥನೆಯಿಂದ ಸಿಗೋದು ಬರೇ ಹಿಂಸೆ ಮಾತ್ರ. ಮನೆಯಲ್ಲಿ ಕಲಹ, ಜಗಳ, ಕೆಲಸದಲ್ಲಿ ಕಲಹ, ಜಗಳ ಇರ್ತದೆ. ಆದ್ದರಿಂದ ಅಂಥ ಪ್ರಾರ್ಥನೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ವಾರ ವಾರ ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಯಾವಾಗ ಜನರಲ್ ಹಾಲಿಡೇ ಇರ್ತದೆ, ಯಾವಾಗ ನಿಮಗೆ ರಜೆ ಇರ್ತದೆ, ಆ ರಜದ ದಿನದಲ್ಲಿ ನೀವು ಉಪವಾಸ ಪ್ರಾರ್ಥನೆ ಇಟ್ಕೊಂಡು ಮುಂಜಾನೆಯಿಂದ ಸಂಜೆವರೆಗೂ ನೀವು ಬೈಬಲ್ ಓದೋದರಲ್ಲಿ, ರಾಗ ಆಡೋದರಲ್ಲಿ, ಪ್ರಾರ್ಥನೆ ಮಾಡೋದರಲ್ಲಿ ಕಳೀರಿ. ಆದರೆ ಕೆಲಸ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಕೆಲಸಗಾರರ ಕೈಯಿಂದಲೂ ನೀವು ಕೆಲಸ ಮಾಡಿಸ್ಬಾರ್ದು. ಯಾಕಂದರೆ ಅದು ದೇವರಿಗೆ ಮೀಸಲಿಟ್ಟ ದಿನ ಆದ್ದರಿಂದ ಆ ದಿನದಲ್ಲಿ ನೀವು ಕೇವಲ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ದೇವರ ಸನ್ನಿಧಿಯಲ್ಲೇ ಕಾಲ ಕಳಿಬೇಕೇ ಹೊರತು ನೀವು
ಯಾವುದೇ ಬೇರೆ ಕೆಲಸ ಮಾಡಲೇಬಾರ್ದು. ಮಾಡಿದರೆ ಅಂಥ ಪ್ರಾರ್ಥನೆಗೆ ಉತ್ತರನೂ ಸಿಗೋದಿಲ್ಲ. ಮತ್ತು ನೀವು ಬೈಬಲ್ ಓದಿದರೂ ಸಹ ಆ ವಾಕ್ಯದ ಅರ್ಥ ನಿಮಗೆ ತಿಳಿಯೋದಿಲ್ಲ. ಬೈಬಲಲ್ಲಿ ಹೇಳಿದ ವಾಕ್ಯಗಳ ಅರ್ಥ ತಿಳಿಬೇಕು ಅಂದರೆ ನೀವು ಮುಂಜಾನೆಯಿಂದ ಸಾಯಂಕಾಲವರೆಗೂ ದೇವರ ಸನ್ನಿಧಿಯಲ್ಲೇ ಕಳೀಬೇಕು. ಮುಂಜಾನೆಯಿಂದ ಸಾಯಂಕಾಲವರೆಗೂ ನೀರು ಸಹ ಕುಡಿಬಾರ್ದು. ಆದ್ದರಿಂದ ನಿಮಗೆ ಭಾಳ ಹೊತ್ತು ಉಪವಾಸ ಇರೋಕ್ಕಾಗಲಿಲ್ಲ ಅಂತಂದ್ರೆ ನೀವು ಒಂದು ಟೈಮ್ ಅಂತ ಫಿಕ್ಸ್ ಮಾಡಿಕೊಳ್ಳಿ. ಮುಂಜಾನೆಯಿಂದ 4 ಗಂಟೆ ಅಥವಾ 5 ಗಂಟೆ 6 ಗಂಟೆ ನಿಮಗೆ ಎಷ್ಟೊತ್ತಾಗ್ತದೆ ಆ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ನೀವು 4 ಗಂಟೆ ತನಕ ಇರೋಕ್ಕೆ ಸಾಧ್ಯ ಆದರೆ 4 ಗಂಟೆಗೆ ಇರ್ರಿ. ಆದರೆ 4 ಗಂಟೆಗಿನ್ನ ಕಡಿಮೆ ಇರಬೇಡ್ರಿ. ಯಾಕಂದರೆ 3 ನಂತರ ಮಧ್ಯಾಹ್ನ ಮುಗೀತದೆ. ಆದ್ದರಿಂದ ಅಟ್ಲೀಸ್ಟ್ 4 ತನಕ ಆದರೂ ಉಪವಾಸ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ನೀರು ಕುಡಿಲಿಲ್ಲ ಅಂದರೆ ಏನೂ ಸಹ ಆಗೋದಿಲ್ಲ. ಯಾಕಂತಂದರೆ ನೀವು ಬೈಬಲಲ್ಲಿ ತುಂಬ ಕಡೆಗೆ ಉದಾಹರಣೆ ನೋಡಿರ್ಬೋದು. ನಿನವೆ ಪಟ್ಟಣದ ಜನರು, ಪ್ರಾಣಿ ಪಕ್ಷಿಗಳು ಕೂಡ ನೀರು ಕುಡಿಲಿಲ್ಲ, ಆದರೂ ಸಹ ಅವರಿಗೆ ಏನೂ ಆಗಲಿಲ್ಲ. ಹಾಗೆ ಎಸ್ತೇರ್ ರಾಣಿ 3 ದಿವಸದವರೆಗೂ ನೀರು ಸಹ ಕುಡಿಲಿಲ್ಲ. ಅವರು ಇಡೀ ಜನರು, ಯಹೂದಿಗಳು, ಇಬ್ರಿಯರು, ಅವರು ಜನರು ಯಾರು ಒಬ್ಬರು ಸಹ 3 ದಿವಸದವರೆಗೆ ಪ್ರಾಣಿ ಪಕ್ಷಿಗಳು ಕೂಡ ನೀರು ಕುಡಿಲಿಲ್ಲ. ಅವರಿಗೆ ಏನಾಗಿಲ್ಲ ಅಂದಮೇಲೆ ನಮಗೆ ಸಹ ಏನೂ ಆಗೋದಿಲ್ಲ. ಆದ್ದರಿಂದ ಧೈರ್ಯದಿಂದ ಉಪವಾಸ ಪ್ರಾರ್ಥನೆ ಮಾಡಿರಿ. ಯಾರಾದರೂ ಅನಾರೋಗ್ಯದಲ್ಲಿದ್ದವರಾದರೆ ಅಂಥವರು ನೀವು ಟ್ಯಾಬ್ಲೆಟ್ ತಗೊಳ್ತಿರ್ತೀರಿ. ಟ್ಯಾಬ್ಲೆಟು, ಟಾನಿಕು ಅದೆಲ್ಲ ತಗೋತಿರ್ತೀರಿ. ಅಂಥವ್ರಿಗೆ ಕಷ್ಟ ಆಗ್ತದೆ ಉಪವಾಸ ಪ್ರಾರ್ಥನೆ ಮಾಡೋದು. ಆದ್ದರಿಂದ ನೀವು ಉಪವಾಸ ಪ್ರಾರ್ಥನೆ ಮಾಡೋದಾದರೂ ಆವತ್ತಿನ ದಿವಸ ಟ್ಯಾಬ್ಲೆಟ್ ತಗೊಳ್ಬೇಡ್ರಿ. ತಗೊಂಡ್ರೆ ಭಾಳ ಕಷ್ಟ ಆಗ್ತದೆ. ಅದರಿಂದ ತ್ರಾಸಾಗ್ತದೆ. ನೀರು ಕುಡಿಬೇಕು, ಊಟ ಮಾಡಬೇಕು, ಟೈಮ್ ಸರಿಗೆ ಊಟ ಮಾಡಬೇಕು, ಟೈಮ್ ಸರಿಗೆ ನೀರು ಕುಡಿಬೇಕು, ಅದೆಲ್ಲ ಪ್ರಾಬ್ಲಮ್ ಆಗ್ತದೆ. ಮಾಡೋದಾದರೆ ಮಾಡಿರಿ. ಆದರೆ ಟ್ಯಾಬ್ಲೆಟು ಯಾವುದೇ ಥರ ಔಷಧಿಗಳು ತಗೊಳ್ಳಕ್ಕೆ ಹೋಗಬೇಡ್ರಿ. ಒಂದು ದಿವಸ ಬಿಟ್ಟರೆ ಏನೂ ಆಗೋಲ್ಲ. ಯೇಸು ಸ್ವಾಮಿ ಮೇಲೆ ನೀವು ಭಾರ ಹಾಕಿ ಪ್ರಾರ್ಥನೆ ಮಾಡಿರಿ. ನೀವು ಒಂದು ದಿವಸ ಟ್ಯಾಬ್ಲೆಟ್ ಬಿಟ್ಟರು ಏನೂ ಆಗೋದಿಲ್ಲ. ದೇವರ ಆಶೀರ್ವಾದ ಮಾಡ್ತಾನೆ. ನೀವು ಅಂಥ ಉಪವಾಸ ಪ್ರಾರ್ಥನೆ ಮಾಡಿದರೆ ನೀವು ಅನಾರೋಗ್ಯದಲ್ಲಿಯೂ ಸಹ ಉಪವಾಸ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ನಿಮ್ಮ ಪ್ರಾರ್ಥನೆಗೆ ಗ್ಯಾರಂಟಿ ಉತ್ತರ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತೀನಿ. ಆದರೆ ನೀವು ಯಾವ ಚರ್ಚಿಗೆ ಹೋಗ್ತೀರ ಅನ್ನೋದು ಇಂಪಾರ್ಟೆಂಟು. ಆ ಚರ್ಚಲ್ಲಿ ಯಾವ ಥರ ಪ್ರಾರ್ಥನೆ ನಡೀತದೆ ಅನ್ನೋದು ಇಂಪಾರ್ಟೆಂಟು. ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ಒಂದು ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು ಇಟ್ಟು ಪೂಜೆ ಮಾಡುವಂಥ ಚರ್ಚಿಗೆ ಹೋಗೋದನ್ನು ದಯವಿಟ್ಟು ಬಿಟ್ಟುಬಿಡಿ. ಯಾಕಂದರೆ ಯೆಹೋವದೇವರು ಹೇಳ್ತಾನೆ, ನನಗೆ ಸಲ್ಲಬೇಕಾದ ಮರ್ಯಾದೆಯನ್ನು ನಾನು ಇತರರಿಗೆ ಸಲ್ಲಗೊಡಿಸುವುದಿಲ್ಲ ಅಂಥೇಳಿ ಕ್ಲಿಯರಾಗಿ ಹೇಳ್ತಾನೆ. ಆದ್ದರಿಂದ ಯೆಹೋವದೇವರಿಗೆ, ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡುವವರು ಕೇವಲ ಯೇಸು ಸ್ವಾಮಿಗೆ ಮಾತ್ರ, ಯೆಹೋವದೇವರಿಗೆ, ಪವಿತ್ರಾತ್ಮನಿಗೆ ಮಾತ್ರ ಪ್ರಾರ್ಥನೆ ಮಾಡಬೇಕು. ಅದರ ಜೊತೆ ಬೇರೆ ವಿಗ್ರಹಗಳು, ಮೂರ್ತಿಗಳು ಇಟ್ಟು ಪ್ರಾರ್ಥನೆ ಮಾಡಿದರೆ ಅಂಥ ಪ್ರಾರ್ಥನೆಗಳು ದೇವರು ಕೇಳೋದಿಲ್ಲ. ಆ ಚರ್ಚಿನಲ್ಲಿ ಯೇಸು ಸ್ವಾಮಿ ಇರೋದಿಲ್ಲ. ಅಂಥ ಕುಟುಂಬಗಳಲ್ಲಿ ಕೂಡ ಯೇಸು ಸ್ವಾಮಿ ಇರೋದಿಲ್ಲ. ಆದ್ದರಿಂದ ಎಚ್ಚರವಾಗಿ ಪ್ರಾರ್ಥನೆ ಮಾಡಿರಿ. ಇದು ಅಂತ್ಯಕಾಲದಲ್ಲಿ ಯೇಸು ಸ್ವಾಮಿ ಬರುವ ಸಮಯ ಭಾಳ ಹತ್ತಿರ ಆಗಿದೆ. ನಾವು ಹೇಳ್ಬೋದು ಇನ್ನೂ ಯೆರೂಸಲೇಮಿನಲ್ಲಿ 3ನೇ ಚರ್ಚ್ ಕಟ್ಟಬೇಕು, ಆಮೇಲೆ ಸೈತಾನ್ ಬಂದು ಅಲ್ಲಿ 7 ವರ್ಷ ಅಧಿಕಾರ ನಡೆಸಬೇಕು, ಆಮೇಲೆ ಯೇಸು ಸ್ವಾಮಿ ಬರ್ತಾನೆ, ಇನ್ನೂ 7ರಿಂದ 10 ವರ್ಷ ಯೇಸು ಸ್ವಾಮಿ ಬರಲಿಕ್ಕೆ ಟೈಮ್ ಅದ ಅಂಥೇಳಿ ನಾವೆಲ್ಲ ಯೋಚನೆ ಮಾಡ್ತೀವಿ. ಆದರೆ ಯೇಸು ಸ್ವಾಮಿ ಬರಲಿಕ್ಕೆ ಇನ್ನೂ 7ರಿಂದ 10 ವರ್ಷ ಟೈಮ್ ಇರ್ಬೋದು. ಯೇಸು ಸ್ವಾಮಿಗೆ ಟೈಮ್ ಅದ, ಯೆಹೋವದೇವರಿಗೆ ಟೈಮ್ ಅದ ಬರಲಿಕ್ಕೆ ಇನ್ನೂ. ಆದರೆ ನಮ್ಮ ಹತ್ರ ಟೈಮ್ ಅದ ಏನು ಯೋಚನೆ ಮಾಡಿರಿ. ಈಗ ಜನರು ಕೂತಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ, ನಿಂತಲ್ಲೇ ಸಾಯ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾನೆ ಸಾಯ್ತಾ ಇದ್ದಾರೆ. ನಮ್ಮ ಬಳಿ ಎಷ್ಟು ವರ್ಷ ಟೈಮ್ ಅದ ಅದು ನೀವು ಯೋಚನೆ ಮಾಡಿರಿ. ಯೇಸು ಸ್ವಾಮಿ ಬಳಿ ಟೈಮ್ ಅದ. ಯೆರೂಸಲೇಮಿನಲ್ಲಿ ಚರ್ಚ್ ಕಟ್ಟುವವರೆಗೂ ಯೇಸು ಸ್ವಾಮಿ ಬರೋದಿಲ್ಲ. ಸೈತಾನ ಬಂದು 666 ನಂಬರ್ ಮುದ್ರೆ ಹಾಕೋವರೆಗೂ ಯೇಸು ಸ್ವಾಮಿ ಬರೋದಿಲ್ಲ. ಸೈತಾನನ 7 ವರ್ಷ ಮುಗಿಯೋವರೆಗೂ ಯೇಸು ಸ್ವಾಮಿ ಬರೋದಿಲ್ಲ ಅಂಥೇಳಿ ನಮಗೆ ಗೊತ್ತದೆ. ದೇವ್ರ ಹತ್ರ ಟೈಮ್ ಅದೇ. ಆದರೆ ನಮ್ಮ ಹತ್ರ ಟೈಮ್ ಇಲ್ಲ. ನಾವು ಯಾವಾಗ ಉಸಿರು ನಿಲ್ಲಿಸ್ತೀವಿ, ನಾವು ಯಾವಾಗ ಆಕ್ಸಿಡೆಂಟ್ ಆಗಿ ಸಾಯ್ತೀವಿ, ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತೀವಿ, ಯಾವಾಗ ರೋಗ ಬಂದು ಸಾಯ್ತೀವಿ ನಮಗೂ ಗೊತ್ತಿಲ್ಲ. ನಮ್ಮ ಹತ್ರ ಟೈಮ್ ಇಲ್ಲ. ಆದ್ದರಿಂದ ನಾವು ಟೈಮು ವೇಸ್ಟ್ ಮಾಡಬಾರ್ದು.
ದೇವ್ರ ಹತ್ರ ಟೈಮ್ ಇದ್ರೂ ಸಹ ನಮ್ಮ ಹತ್ರ ಟೈಮ್ ಇಲ್ಲ. ಆದ್ದರಿಂದ ನಮಗೆ ಎಷ್ಟು ಟೈಮ್ ಇದೆ ಆ ಟೈಮ್ ಒಳಗಡೆನೇ ನಾವು ನಮ್ಮ ಪಾಪಗಳನ್ನು ದೇವ್ರ ಮುಂದೆ ಉಪವಾಸ ಪ್ರಾರ್ಥನೆ ಮೂಲಕ ಅರಿಕೆ ಮಾಡಿ ಕೊಂಡು ನಾವು ದೇವರ ರಾಜ್ಯಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. ಯಾಕಂತಂದರೆ ನಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಹೊರಗಡೆ ಹೋದವರು ವಾಪಸ್ ಬರ್ತಾರೋ ಅನ್ನೋ ನಂಬಿಕೆ ಇಲ್ಲ. ಯಾಕಂದರೆ ಎಷ್ಟು ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾರೆ. ಎಷ್ಟೋ ಜನ ಈಗ ಕೂತಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಿದ್ದಾರೆ. ಎಷ್ಟು ಜನ ಎಷ್ಟು ಒಳ್ಳೆ ಆರೋಗ್ಯ ಇರ್ತದೆ, ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹಾಸ್ಪಿಟ್ಲಿಗೆ ಹೋಗಿ ಕಾಯಿಲೆಯಿಂದ ಸತ್ತು ಹೋಗಿಬಿಡ್ತಾರೆ. ಆದ್ದರಿಂದ ನಮ್ಮಲ್ಲಿ ಟೈಮ್ ಇಲ್ಲ. ಆದ್ದರಿಂದ ಇದ್ದ ಟೈಮಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೇವರಲ್ಲಿ ನಾವು ದೀನ ಮನಸ್ಸಿನಿಂದ ಹೋಗಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ನಾವು ಪರಲೋಕಕ್ಕೆ ಹೋಗಲಿಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ಅಂತ ಹೇಳ್ತೀನಿ. ಚರ್ಚಿಗೆ ಹೋಗುವಾಗ ಮೊದಲು ಯಾವ ಚರ್ಚಿಗೆ ಹೋಗ್ತಿದ್ದೀರಿ ಅನ್ನೋದನ್ನು ನೀವು ಯೋಚನೆ ಮಾಡಿ ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಇದರಲ್ಲಿ ನಾನು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ದೇವರ ಹತ್ರ ಕ್ಷಮೆ ಕೇಳಬೇಕಾಗ್ತದೆ. ಯಾಕಂದರೆ ಬೈಬಲಲ್ಲಿ ಹೇಳ್ತಾ ಇದೆ, ಎಲ್ಲರೂ ಬೋಧಕರಾಗಲು ಹೋಗಬೇಡಿರಿ ಅಂಥೇಳಿ ಬೈಬಲಲ್ಲಿ ಒಂದು ಕಡೆ ಇದೆ. ಆದರೆ ಈ ವಾಕ್ಯ ನನಗೆ ಇದರ ಅರ್ಥ ತಿಳಿದಾಗ ಇದು ನಾನು ಎಲ್ಲರಿಗೂ ಹೇಳಬೇಕು ಅಂಥೇಳಿ ನನಗೆ ಆಸೆ ಆಯಿತು. ಯಾಕಂದರೆ ಈ ಥರದ ವಿಡಿಯೋಗಳು ನಾನು ಎಲ್ಲಿಯೂ ನೋಡಿಲ್ಲ. ಆದ್ದರಿಂದ ಏನೋ ಒಂದು ವಾಕ್ಯದ ಅರ್ಥ ನನಗೆ ತಿಳಿದಿದೆ, ಅದನ್ನು ಎಲ್ಲರಿಗೂ ಹೇಳಬೇಕು ಅನ್ನೋ ಆಸೆ ಆದುದರಿಂದ ನಾನು ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದರೆ ದಯವಿಟ್ಟು ತಿಳಿಸಿ, ಅದನ್ನು ನಾನು ತಿದ್ದುಕೊಳ್ಬೇಕು. ಆದ್ದರಿಂದ ದೇವರ ಹತ್ರ ನಾನು ಕ್ಷಮೆ ಕೇಳಬೇಕಾಗ್ತದೆ ತಪ್ಪಾಗಿ ಹೇಳಿದ್ದರೆ. ಆದ್ದರಿಂದ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವುದೇ ಥರದ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಯಾವುದೇ ಕಮೆಂಟಿಗೆ ನನ್ನ ತಪ್ಪು ತಿಳಿಸಿಕೊಟ್ರೆ ನನಗೆ ಇನ್ನೂ ಸಂತೋಷ. ಪ್ರಾರ್ಥನೆಯಲ್ಲಿ ಕ್ಷಮೆ ಕೇಳುವುದಕ್ಕಾಗಿ ದೇವರಿಗೆ. ಆದ್ದರಿಂದ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.